ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಏನಾದ್ರೂ ದಾಖಲೆ ಇದೆಯಾ? ನಾವೇನಾದ್ರೂ ಮಾಡ್ತಾ ಇದ್ರೆ ತೋರಿಸಿ ಅದನ್ನ. ಕೊಲೆ ಮಾಡೋದ್ರಿಂದ ನಂಬಿಕೆ ಛಿದ್ರ ಆಗುತ್ತೋ ಅಥವಾ ನ್ಯಾಯ ಕೇಳೋದ್ರಿಂದ ನಂಬಿಕೆ ಛಿದ್ರ ಆಗುತ್ತೋ? ಧರ್ಮಸ್ಥಳಕ್ಕೆ ಅಂಟಿದ ಕಳಂಕ ಹಾಗೆ ಇರಬೇಕಾ ಅಂತ ಕೇಳ್ತೀರಾ? ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸಿದವ್ರು ಯಾರು? ಕಳಂಕ ಇರುವುದು ಕುಟುಂಬದ ಮೇಲೆ. ಆ ಕುಟುಂಬದ ಪ್ರಭಾವಿ ಕುಟುಂಬದ ಮೇಲೆ. ಯಾವ ಕುಟುಂಬವನ್ನು ನಾವು ರಕ್ಷಣೆ ಮಾಡೋದಕ್ಕೆ ನೀವು ಹಗಲಿರಲು ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಸುರೇಶ್ ಕುಮಾರ್ ಅವರೇ, ಆ ಕುಟುಂಬದ ಮೇಲೆ ಕಳಂಕ ಇರುವುದು. ಆನೆ ಮಾವುತನ ಪ್ರಕರಣದಲ್ಲಿ ಸ್ವತಃ ಅವರ ಹೆಸರು ಅಣ್ಣ ತಮ್ಮ ಬ್ರದರ್ಸ್, ದಣಿ ಬ್ರದರ್ಸ್ ಇದ್ದಾರೆ, ಅವರ ಹೆಸರನ್ನ ಹೇಳಿಯೇ ದೂರು ಕೊಟ್ಟಿರುವುದು SP ಅವರಿಗೆ. ಇವ್ರು ಕೊಟ್ಟಂತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟೇ ತಗೊಳ್ಳಲ್ಲ. ಆ ಸತ್ತ ನಾರಾಯಣ ಮತ್ತು ಯಮುನಾಳ ಸಂಬಂಧಿಕರು, ಹೆಂಡತಿ ಮತ್ತು ಮಕ್ಕಳು ಕೊಟ್ಟಂತಹ ದೂರನ್ನ ತೆಗೆದುಕೊಳ್ಳೋದಿಲ್ಲ, SP ಗೆ ಕೊಡ್ತಾರೆ. ಇವರದೇ, ನೀವು ಯಾರ ರಕ್ಷಣೆ ಮಾಡ್ತಾ ಇದ್ರಲ್ಲ ಸುರೇಶ್ ಕುಮಾರ್ ಅವರೇ, ಅವರದೇ ಹೆಸರನ್ನ ಹಾಕಿ ಇಂಥವರಿಂದನೇ ನನ್ನ ಗಂಡನ ಮತ್ತು ಗಂಡನ ತಂಗಿಯ ಕೊಲೆಯಾಗಿದೆ, ಇವರೇ ಕಾರಣರಿದ್ದಾರೆ ಅಂತ ಹೇಳಿದ್ರು ಕೂಡ ದೂರನ್ನ ದಾಖಲೆ ಮಾಡಲಿಲ್ಲ. ಕಳಂಕ ಇರೋದು ಯಾರ ಮೇಲೆ? ದೇವಸ್ಥಾನದ ಮೇಲೆನಾ? ಕಳಂಕ ಇರೋದು ಆ ಕುಟುಂಬದ ಮೇಲೆ. ಪದ್ಮಲತಾ ಪ್ರಕರಣದಲ್ಲಿ ಅದೇ ಕುಟುಂಬದ ಮತ್ತೊಬ್ಬರು ಅವರು ತೀರ್ಕೊಂಡ್ರು, ಪ್ರಭಾಕರ್ ಅಂತ ಹೇಳಿ, ಪ್ರಭಾಕರ್ ಜೈನ್, ಅವರೇ ಪ್ರಾಂಶುಪಾಲರಾದವರು, ಅವರ ಕಾರಿನಲ್ಲಿನೇ ಕೂರಿಸ್ಕೊಂಡು ಹೋಗಿದ್ರು ಅಂತ ಹೇಳಿ ಅವರ ಆ ಸತ್ತ ಮಗು ಪದ್ಮಲತಾಳ ತಂದೆ ಹೇಳ್ತಾರ್ರಿ ಸುರೇಶ್ ಕುಮಾರ್ ಅವರೇ. ಕಳಂಕ ಇದು ಆ ಕುಟುಂಬದ ಮೇಲೆ. ಆ ಕುಟುಂಬದ ಮೇಲೆ ಇರ್ತಕ್ಕಂತಹ ಕಳಂಕವನ್ನ ನೀವು ಸುರೇಶ್ ಕುಮಾರ್ ಅವರೇ, ಹಿರಿಯರಾದಂತ ಸುರೇಶ್ ಕುಮಾರ್ ಅವರೇ, ಯಾಕೆ ದೇವಸ್ಥಾನಕ್ಕೆ ಆ ಕಳಂಕವನ್ನು ಅಂಟಿಸ್ತಾ ಇದ್ರಿ ನೀವು? ಅದು ಅಧಿವೇಶನದಲ್ಲಿ ಯಾಕೆ ಹಿಂದೂ ಧರ್ಮಕ್ಕೆ, ಹಿಂದೂ ದೇವಸ್ಥಾನಕ್ಕೆ ಕಳಂಕ ತರ್ತಾ ಇದ್ದೀರಿ? ನಾವು ಯಾರು ಕೂಡ ದೇವಸ್ಥಾನಕ್ಕೆ ಇದುವರೆಗೂ ಕಳಂಕ ಬರುವಂತ ಒಂದೇ ಒಂದು ಮಾತಾಡಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಭಕ್ತರು, ಅಲ್ಲಿ ಸತ್ತಂತವ್ರು ಎಲ್ಲರೂ ಕೂಡ ಹಿಂದೂ ಭಕ್ತರೇ. ಸೌಜನ್ಯ ಪ್ರಕರಣದ ಕೂಡ ಕಳಂಕ ಸಂಪೂರ್ಣವಾಗಿ ಆ ಕುಟುಂಬದ ಮೇಲೇನೆ ಇದೆ. ಪ್ರಭಾವಿ ಕುಟುಂಬದ ಮೇಲೇನೆ ಕಳಂಕ ಇರುವುದು. ಆ ಕುಟುಂಬದ ಮೇಲೆ ಇರ್ತಕ್ಕಂತಹ ಕಳಂಕವನ್ನ ದೇವಸ್ಥಾನಕ್ಕೆ ಯಾಕೆ ಅಂಟಿಸ್ತಾ ಇದ್ದೀರಿ ಸುರೇಶ್ ಕುಮಾರ್ ಅವರೇ ನೀವು? ದೇವಸ್ಥಾನಕ್ಕೆ ಕಳಂಕ ಮಾಡ್ತಾ ಇರೋರು ಯಾರು? ಆಮೇಲೆ ಇನ್ನೊಂದು ಹೇಳ್ತೀರಿ ನೀವು, ನಾವೆಲ್ಲರೂ ಕೂಡ ಸ್ವಾಗತ ಮಾಡಿಬಿಟ್ವಿ, SIT ಆಗಿಬಿಡ್ತು. ಎಲ್ಲಿ ಸ್ವಾಗತ ಮಾಡಿದಿರಿ ನೀವು? ಕುಣ್ಕೊಂತ ಹೋದ್ರಿ ಎಲ್ಲಿ ಧರ್ಮ ರಕ್ಷಣೆ ಯಾತ್ರೆ ಅಂತ ಹೇಳಿ. ಯಾವ ಧರ್ಮ ರೀ? ಅಲ್ಲಿ ಸತ್ತು, ಅತ್ಯಾಚಾರ ಆಗಿ ಸತ್ತು ಇನ್ನೂ ಅನೇಕ ಹೆಣಗಳು ಬಿದ್ದಿದೆ ಲಾಜಿಂಗ್ ನಲ್ಲಿ. ಕ್ರೈಮ್ ನಂಬರ್ 111/2009, ಕ್ರೈಮ್ ನಂಬರ್ 306/2010 ಲಾಜ್ ನಲ್ಲಿನೇ ಹೆಣ ಬಿದ್ದಿದೆ. ಅಪರಿಚಿತ ಹುಡುಗಿ ಶವ ಅಂತ ಹೇಳ್ತಾರೆ, ಕೊಲೆ ಅಂತ 302 ಹೇಳ್ತಾರೆ. ತನಿಖೆನೇ ಆಗಲಿಲ್ಲ. ಆಸಿಡ್ ಹಾಕಿ ಸತ್ತ ಮೇಲೆ ಆಸಿಡ್ ಹಾಕ್ತಾರೆ, ಅದು ಕೂಡ ತನಿಖೆಯಲ್ಲಿದೆ. ಆದರೆ ಅಪರಿಚಿತರು ಅಂದ್ರೆ ಏನು, ಕೊಲೆಗಡಕರು ನಾಪತ್ತೆ. ಯಾರ ಮೇಲಿದೆ ಕಳಂಕ? ದೇವಸ್ಥಾನದ ಮೇಲೆ ಕಳಂಕನ? ಯಾವ ಹಿಂದುತ್ವರ ಇದು ಸುರೇಶ್ ಕುಮಾರ್ ಅವರೇ? ಸತ್ತಂತವ್ರು ಎಲ್ಲರೂ ಕೂಡ ಹಿಂದೂ ಧರ್ಮದವರೇ. ಯಾವ ಹಿಂದುತ್ವ ನಿಮ್ದು? ಸತ್ತಂತವ್ರಿಗೆ ನ್ಯಾಯ ಕೇಳಿದ್ರೆ ದೇವಸ್ಥಾನಕ್ಕೆ ಕಳಂಕ ಅಂತಿದ್ದೀರಿ. ಯಾವ ಸೀಮೆ ಹಿಂದುತ್ವ ನಿಮ್ದು? ನೀವು ಬರೆದಿದ್ದೆ ಹಿಂದುತ್ವ ಅಲ್ಲ. ಅರ್ಥ ಮಾಡ್ಕೋಬೇಕು. ಪ್ರಜ್ಞಾವಂತರು ಅಂತ ಹೆಸರು ಮಾಡಿದವ್ರು ನೀವು ಸುರೇಶ್ ಕುಮಾರ್ ಅವರೇ. ಯಾವ ಸೀಮೆ ಹಿಂದುತ್ವ ನಿಮ್ದು? ನೂರಾರು ಜನ ಹೆಣ್ಮಕ್ಳು ಪ್ರಾಣ ಕಳ್ಕೊಂಡಿದ್ದಾರಲ್ಲಿ, ಪುರುಷರು ಪ್ರಾಣ ಕಳ್ಕೊಂಡಿದ್ದಾರೆ. ಪಂಚಾಯಿತಿ ಮತ್ತು ಪೊಲೀಸ್ ದಾಖಲೆ ಮುಖಾಂತರನೇ ಹೇಳ್ತಾ ಇದ್ದೀನಿ ನಾನು. ಆದ ಆ ವ್ಯಕ್ತಿ ಅದೇ ಬೆಳ್ತಂಡಿ ಪೊಲೀಸರಿಗೆ ಇವತ್ತು ಕೂಡ ಚಳ್ಳೆಯನ್ನೇ ತೀರಿಸ್ತಾ ಇದ್ದಾರೆ. ಭಯಂಕರವಾಗಿ ಮಾತಾಡ್ತಾ ಅವ್ರು ಹೇಳಿದ್ರು, ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ರೀತಿ ಬೈತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೆ ಕೊಲೆ ಆರೋಪ ಇದೆ, ಅವ್ರನ್ನ ಯಾಕೆ ಬಿಟ್ಟಿದ್ದೀರಿ ಇನ್ನು? ಅಂದ್ರೆ ಅವ್ರು ಕೇಳೋ ರೀತಿ ಧಾಟಿ ಯಾವ ರೀತಿ ಇತ್ತು ಅಧಿವೇಶನದಲ್ಲಿ ಅಂತ ಹೇಳಿದ್ರೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಜೀವಂತವಾಗಿ ಯಾಕೆ ಬಿಟ್ಟಿದ್ದೀರಾ ನೀವು?
ಅನ್ನೋ ರೀತಿಯಲ್ಲಿ ಹೇಳಿಬಿಟ್ರು. ನಾವು ಅದನ್ನ ಲೈವ್ ನೋಡ್ತಾ ಇದ್ವಿ. ಇದೇನು ಗಾಬರಿಯಾಗಿ ಚೆಕ್ ಮಾಡಿ ನೋಡಿದರೆ 3 ವರ್ಷದ ಹಿಂದೆ 2023ರಲ್ಲಿ ಬೆಳತಂಗಡಿಯ ಶಾಸಕರಾದಂತಹ ಮಾನ್ಯ ಶಾಸಕರು ಹರೀಶ್ ಪೂಂಜಾ ಅವರು ಸಿದ್ದರಾಮಯ್ಯನವರಿಗೆ ಟೀಕೆ ಮಾಡಿದ್ದನ್ನ, ಸಿದ್ದರಾಮಯ್ಯನವರ ಮೇಲೆ ಆರೋಪ ಮಾಡಿದ್ದನ್ನ ಈ ಡಿ ಗ್ಯಾಂಗ್, ನಕಲಿ ದೇವಮಾನವನ ನಕಲಿ ಗ್ಯಾಂಗ್ ಕಟ್ಟು ಪೇಸ್ಟ್ ಎಡಿಟ್ ಮಾಡಿದಂತಹ ವಿಡಿಯೋವನ್ನ ನೋಡಿ, ಮಾರ್ಫ್ಡ್ ವಿಡಿಯೋವನ್ನ ನೋಡಿದಂತಹ ಶಾಸಕ ಸುರೇಶ್ ಕುಮಾರ್ ಅವರಿಗೆ ಮೈಯಲ್ಲಿ ದೇವರು ಬಂದಂಗಾಗಿ, ಅಯ್ಯೋ ಸಿಎಂ ಸಿದ್ದರಾಮಯ್ಯನವರಿಗೆ ಹಿಂಗಾಗ್ತಾ ಇದ್ದಾರೆ, ಜನಸಾಮಾನ್ಯರ ಪರಿಸ್ಥಿತಿ ಏನು ಅಂತೇಳಿ ಒಂದು ಮಾರ್ಫ್ಡ್ ನಕಲಿ ವಿಡಿಯೋ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಟೀಕೆ ಮಾಡಿ, ಅದು ಯಾರನ್ನ, ಆ ಕಳಂಕಿತ ಕುಟುಂಬವನ್ನ ರಕ್ಷಣೆ ಮಾಡುವ ನೆಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರ್ರೆ ಅವಾಗ ಅನ್ಕೊಂಡೆ ನಾನು, ಇದು ನಾವು ಕಂಡಂತಹ ಸುರೇಶ್ ಕುಮಾರ್ ಅವರು ಅಲ್ಲ. ಸುರೇಶ್ ಕುಮಾರ್ ಅವರ ಬಗ್ಗೆ ಅತಿ ಹೆಚ್ಚು ಅಭಿಮಾನ ಪಕ್ಷದಲ್ಲಿ ಹೊಂದಿದ್ದಂಥವನು ನಾನು. ಆಚೆ ಬಂದ್ರು ಯಾರು, ಡಿಐಜಿ ಎಂಎನ್ ಅನುಚೇತ್ ಮತ್ತೆ ಸೌಮ್ಯಲತಾ IPS ಅಧಿಕಾರಿ. ಇದ್ರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಈಗಾಗಲೇ ಏನೋ ಕ್ಲಾರಿಫಿಕೇಶನ್, ಬಹುಶಃ BLR ಪೋಸ್ಟ್ ನಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ನಾನು BLR ಪೋಸ್ಟ್ ಯಾಕಂತ ಹೇಳ್ತೇನೆ ಅಂದ್ರೆ, ಬಹಳ ಖಚಿತ, ಈಗ ಸಂಬಂಧಪಟ್ಟಂತೆ ಬಹಳ ಖಚಿತತೆ ಇರುವಂತಹ ಮಾಹಿತಿಯನ್ನ ಕೊಡ್ತಾ ಬಂದಿದ್ದಾರೆ ಇದುವರೆಗೆ. ಡಿಐಜಿ ಎಂಎನ್ ಅನುಚೇತ್ ಸಾಹೇಬರು ಅವರು ಇದರಿಂದ ಹೊರಗಡೆ ಹೋಗಿಲ್ಲ. ನಾನು ಕೂಡ ಅಲ್ಲಿ ಇದ್ದವನೇ, ಅಂದ್ರೆ ಎನ್ಕ್ವೈರಿ ಅಟೆಂಡ್ ಆದವನೇ, ಹೊರಗಡೆ ಹೋಗಿಲ್ಲ. ಇವ್ರು ಹೇಳ್ತಾರೆ ಹೊರಗಡೆ ಹೋದ್ರು ಅಂತ ಹೇಳಿ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ಸುರೇಶ್ ಕುಮಾರ್ ಅವರು? ಆ ನಂತರ ಸೌಮ್ಯಲತಾ ಮೇಡಮ್ ಅವರು ಕೂಡ ಹೊರಗಡೆ ಹೋಗಿದ್ದಾರೆ. ತಾಂತ್ರಿಕವಾಗಿ ಅವರು ಅಲ್ಲೇ ಇದ್ದಾರೆ. ಯಾವ ಕಾರಣಕ್ಕಾಗಿ ಅವರು ಆಕ್ಟಿವ್ ಆಗಿಲ್ಲ ಅದು ಅವರಿಗೆ SIT ತನಿಖೆ ಮಾಡೋರಿಗೆ ಗೊತ್ತು. ಬಟ್ ಆಚೆಗೆ ಬಂದ್ರು ಅಂತ ಹೇಳ್ತಾ ಇದ್ರಲ್ಲ ಸುರೇಶ್ ಕುಮಾರ್ ಅವರು. ಈ ಏನೋ ಸುಖಾಸುಮ್ಮನೆ ಬೇರೆ ಆರ್ಡಿನರಿ ಏನೋ ಒಂದು ರೂಮರ್ಸ್ ಗಳ ಮೇಲೆ ಮಾತಾಡೋದಂಗೆ ಯಾರೋ ಹೇಳ್ಕೊಟ್ಟಂಗೆ ಮಾತಾಡೋದಲ್ಲ. ಶಾಸಕರಾದವರು ವರದಿಯನ್ನು ತಗೋಬೇಕು, ಅವರಿಗೆಲ್ಲ ರೈಟ್ಸ್ ಇದೆ ತಗೊಳ್ಳೋದಕ್ಕೆ. ಇದ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಕ್ ಹೋಗೋದಿಲ್ಲ, ಯಾರಿದ್ರು ಇಲ್ಲ ಅಂತಂದೇಳಿ. ಬಟ್ ಮುಖ್ಯವಾಗಿ ಅವ್ರು ಹೇಳೋದು SIT ಸ್ಟೇಟಸ್ ಏನು, ಆ ನಂತರ ಇಂಟರ್ ರಿಪೋರ್ಟ್ ವರದಿ ಎಲ್ಲಿದೆ, ಅದನ್ನ ನಾವು ಕೇಳ್ತಾ ಇದ್ದೀವಿ. ನಾನು ಸುರೇಶ್ ಕುಮಾರ್ ಅವರು ಕೇಳಿದಂತ ಎಲ್ಲವನ್ನು ಕೂಡ ನಾನು ತಿರಸ್ಕಾರ ಮಾಡ್ತಾ ಇಲ್ಲ. SIT ವರದಿ ನೋಡಿ, ಸುರೇಶ್ ಕುಮಾರ್ ಅವ್ರಿಗೆ ಗೊತ್ತಿರಲಿ, ಬೆಳತಂಗಡಿಗೆ ಒಂದು ಕಂಪ್ಲೇಂಟ್ ರಿಪೋರ್ಟ್ ಅಂತ ಕೊಟ್ರು. ನಮಗೇನ್ ಹೇಳ್ತಾ ಇದ್ರು, ಫಾರಿನ್ ಫಂಡ್ ಬಂತು ಇವರಿಗೆ, ಲ್ಯಾಬ್ ಇಂತ್ರ ತಗೊಂಡು ಬಂದ್ರು, ಏನು ತಲೆ ಬುರುಡೆಯನ್ನ ಲ್ಯಾಬ್ ಇಂತ್ರ ತಗೊಂಡು ಬಂದ್ರು, ಮ್ಯೂಸಿಯಂ ಇಂತ್ರ ತಗೊಂಡು ಬಂದ್ರು, ಯಾವ್ದೋ ಸ್ಮಶಾನ ಇಂತ್ರ ತಗೊಂಡು ಬಂದ್ರು ಅಂತೇಳಿ TV ಚಾನಲ್ ಸುಳ್ಳು ರಿಪೋರ್ಟ್ ಮಾಡಿದ್ರಲ್ಲ. ಫಾರಿನ್ ಫಂಡ್ ಬರ್ತಾ ಇದೆ. ಇದೇ ಆರ್ ಅಶೋಕ್ ಅವರು ತಿಮಿಂಗಲ ಇದೆ, ದೊಡ್ಡದು ಷಡ್ಯಂತ್ರ ಇದೆ. ಆ ತಿಮಿಂಗಲು ಏನಾದ್ರೂ ತೋರಿಸ್ಬೇಕಿತ್ತಲ್ಲ ಆ ಸುರೇಶ್ ಕುಮಾರ್ ಅವರೇ. ವರದಿಯನ್ನು ಆಲ್ರೆಡಿ ಕೊಟ್ಟಾಗಿದಾರಲ್ಲ, ಏನು ಕಂಪ್ಲೇಂಟ್ ರಿಪೋರ್ಟ್, ಅದರಲ್ಲಿ ಕಂಪ್ಲೇಂಟ್ ರಿಪೋರ್ಟ್ ಇನ್ನು ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ನ್ಯಾಯಾಲಯ ಇದುವರೆಗೂ ಕೂಡ ನಮ್ಮನ್ನ ಯಾರನ್ನು ಕೂಡ ಅಕ್ಯೂಸ್ಡ್ ಮಾಡಿಲ್ಲ.